ಯೂಟ್ಯೂಬ್ ಚಾನಲ್. ಎಲ್ರಿಗೂ ಇವತ್ತಿನ ಹೊಸ ವೀಡಿಯೋಗೆ ಸ್ವಾಗತ. ಇವತ್ತು ನಾನು ಬೆಳಿಗ್ಗೆ ಪೂಜೆ ಮುಗಿಸಿ ನನ್ನ ಫ್ರೆಂಡ್ದು ಮಗುದು ನಾಮಕರಣ ಇತ್ತು, ಅಲ್ಲಿಗೆ ಹೊರಡ್ತಿದ್ದೀವಿ ನಾನು ಮತ್ತು ನನ್ನ ಹಸ್ಬೆಂಡು. ಹಾಕೊಳ್ಳಿ, ಆಗಲ್ಲ, ಜೋಬ್ಗೆ ಹಾಕೊಳ್ಳಿ ಖರ್ಚಿಫು. ಎಲ್ಲೈತೆ ಗೈಸ್? ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ನ್ಯೂ ಕಮರ್ಸ್ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ. ಗೈಸ್, ಇದು ನಮ್ಮೂರಿನ ಟೆಂಪಲ್. ಸೊ ಇದ್ರದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಗೊತ್ತಿರೋದು ತಾನೇ ಇದು ರೀ? ಗೊತ್ತಿರೋದು ತಾನೇ? ಏನು ನಿಮಗೆ ಮಾತ್ರನಾ? ಮುಖದ ಮೇಲೆ ಮಾರ್ಕ್ ನೋಡಿ ಹೆಂಗಾಗೈತೆ ಅಂತ. ಇನ್ನೊಂದು ಸ್ವಲ್ಪ ಗರಿ ಕುಯ್ದು ಮಾಡ್ಕೊಳ್ಳಿ, ಮುಖ ಎಲ್ಲನೂ ಅದ್ಗೆಡ್ಸ್ಕೊಳ್ಳಿ. ಹಾಂ, ಹೂನಾ ಸರಿ ಮಾಡ್ಕೊತೀನಿ ಅಂತ ಹೇಳ್ಬೇಕು. ಏನೇನು ಸರಿ ಮಾಡ್ಕೊಳ್ಳಲ್ಲ, ಏನಿವಾಗ ಯಾಕೆ ಮಾಡ್ಕೊಳ್ಳಿಲ್ಲ ಅಂದರೆ? ಹಾಂ, ಮಾಡ್ಕೊಳ್ಳಿಲ್ಲ ಅಂದರೆ ಕಷ್ಟ. ಯಾಕ್ರಿ? ಫೋನ್ ಮಾಡೋರ್ಗೆ ಏನು ಫೋನ್ ಮಾಡ್ತೀಯ? ಅಲ್ಲಿ ಬಾ, ಮಾತಾಡ್ಸ್ಕೊಳೋಣ. ಅಲ್ಲಿ ಒಳಗಡೆ ಅವಳೆ, ಬನ್ನಿ ಮಾತಾಡ್ಸ್ಕೊಳ್ಳೋಣ ನಡ್ರಿ. ಗೈಸ್, ನಾವು ಬರೋಷ್ಟರಲ್ಲಿ ಸೊ ನಾಮಕರಣ ಎಲ್ಲ ಮುಗ್ದೋಗಿತ್ತು, ಲೇಟಾಗಿತ್ತು ಚಂದಗನಹಳ್ಳಿ ಅಮ್ಮನ ದೇವಸ್ಥಾನದಲ್ಲಿ. ಸೊ ನೆಕ್ಸ್ಟು ವೆಯ್ಟ್ ಮಾಡಿದ್ವಿ. ಸೊ ಅವರು ಬ್ಯುಸಿ ಇದ್ದರು ಅಂತೇಳಿ ನಾವು ಊಟಕ್ಕೆ ಹೋದ್ವಿ. ಊಟದಲ್ಲಿ ಎಲ್ಲ ಇದ್ರಲ್ಲ, ಸೊ ಹಾಗಾಗಿ ನಾನು ವಿಡಿಯೋ ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ. ನನ್ನ ಹಸ್ಬೆಂಡ್ ಮಾಡಬೇಡ ಅಂತ ಹೇಳ್ತಿದ್ರು. ನೋಡಿ ಫ್ರೆಂಡ್ಸ್, ಏನೋ ತಿಂತವ್ರೆ. ಏನಿದು? ಹಳೆ ಎಕಡ ಹಳೆ ಎಕಡಾನು ತಿಂತೀಯಾ? ಹಳೆ ಎಕಡಾನು ತಿಂತೀರಾ? ನೀನು ಸಗಿ. ಏನ್ರಿ ಇದು? ಬಾಂಬೆ. ಬಾಂಬೆ ಯಾವ್ದ್ರಿ? ಬಾಂಬೆ ದಾದಾ ಅಲ್ಲ. ಈ ಕಡೆ ತಿರ್ಗಿ ಫಸ್ಟು, ಈ ಕಡೆ ತಿರ್ಗಿ ಫಸ್ಟು. ಹೇಳಿ ಅದೇನು ಹೇಳ್ರಿ. ಯಾರು ಹೊಡೆದು ಕಳಿಸ್ತಾರೆ? ನೀವು ಹಿಂಗೆಲ್ಲ ಮಾತಾಡ್ತಿರಲ್ಲ ನೀವು. ಬಾಟ್ಲು ಬೇರೆ ಎತ್ಕೊಂಬಂದಿದ್ದೀರಾ? ಹಾಂ, ಸರಿ, ಒಂದು ಎತ್ಕೊ ಬರ್ಬೇಕಿತ್ತು ನೀವು, ಯಾಕೆ ಎರಡು ಎತ್ಕೊಬಂದ್ರಿ? ಹಾಂ, ಸಾಕ 100 ರೂಪಾಯಿಂದು? ಲೊಟ್ಟೆ ಕೊಡ್ತೀನಿ. ಲೊಟ್ಟೆ ಇಲ್ಲೆಲ್ಲ ಐತೆ ಪೆಟ್ರೋಲ್ ಬಂಕು. ಹೋಗ್ರಿ, ಚೆನ್ನಾಗಿ ಹೇಳ್ತೀರಾ. ನನ್ನ ಕೈಯಲ್ಲೂ ಐತೆ. ನೀವು ಯಾಕೆ ಎರಡು ಎತ್ಕೊಂಡ್ರಿ ಸರಿ ಬಾಟ್ಲು? ಬಿಟ್ಟಿ ಸಿಕ್ತು ಅಂತ ಎತ್ಕೊಳ್ಳೋದು ಹಂಗೆ, ಬಿಟ್ಟಿ ಸಿಕ್ತು ಅಂತ ಎತ್ಕೊಳ್ಳೋದು ಹಂಗೆ. ಹಾಂ ಯಜಮಾನ್ರೆ, ನಂದು ಬಿಟ್ಟಿ ಸಿಕ್ತು ಅಂತ ಎತ್ಕೊಳ್ಳೋದು ಹಂಗೆ ಎರಡು. ಹಾಂ, ನನ್ನ ಫ್ರೆಂಡ್ ಖರ್ಚು ಮಾಡಿಲ್ವಾ? ಅವಳು ನನ್ನ ಫ್ರೆಂಡ್ ಖರ್ಚು ಮಾಡಿಲ್ವಾ? ಗಬ್ಬಾ ಇನ್ನ ಹೆಂಗಂತೀಯ ನೋಡು. ಓ ಇಂಗ್ಲೀಷು ಟೆಲ್ಮಿಯಾ? ನಿಂತ್ಕೊಳ್ರಿ. ಗಟ್ ಪೆಟ್ರೋಲ್ ಹಾಕಿಸ್ತವ್ರೆ. ಅಯ್ಯಪ್ಪ ಬೀಳ್ಸಿರ ಕಣ್ರಿ. ಪೆಟ್ರೋಲ್ ಹಾಕಿಸ್ತವ್ರೆ, 100 ರೂಪಾಯಿ ಸ್ಕ್ಯಾನ್ ಮಾಡ್ಬೇಕು. ಯಾರು ಮಾಡ್ತಾರೆ? ನಾನು ಮಾಡಬೇಕಾ? ನನಗೆ ಖರ್ಚಾ? ಹಾಂ ಏನ್ರಿ? ಪೆನಾಲ್ಟಿಯಾ ನನಗೆ ಅಂತ ಪೆಟ್ರೋಲ್ದುವೆ? ಓಕೆ, ಎಣ್ಣೆ ಕೊಡಿಸ್ಬೇಕಾ? ಏನು ಕುಡಿದು ದಬಾಕ್ತೀಯ ನೋಡು, ಎಣ್ಣೆ ಕೊಡ್ಸಿದ್ರೆ. ಪೆಟ್ರೋಲ್ ನಂದು ಅಲ್ಲ ಕಣ್ರಿ, ಕುಡಿದು ದಬಾಕ್ತೀರಾ ನೋಡಿ ಎಣ್ಣೆ ಕೊಡ್ಸಿದ್ರೆ. ಏನು ದೊಡ್ಡದಾಗ ಕುಡಿಯೋರಂಗೆ ಹೇಳ್ತಾ ಇದ್ದೀರಾ? ಹಂಗಲ್ಲ, ಎಲ್ಲ ಥರ ಕುಡ್ಕೊಂಡು ಬಿದ್ದಿರ್ತಾರಲ್ಲ ಹಂಗ ಅಂತ.
ಧ್ವನಿಗಳು ಅನ್ಬೇಕಾ? ಗಾಳಿಗೇನು ಕೇಳಿಸ್ತಾನೆ ಇಲ್ಲ. ಇವ್- ಗೈಸ್, ನನ್ನ ಹಸ್ಬೆಂಡ್ ಅಂತೂ ಇನ್ನು ಬೈಕ್ ರೈಡ್ ಮಾಡ್ತಿರುವಾಗ ಕಾಮಿಡಿ ಅಂತೂ ಸಿಕ್ಕಾಪಟ್ಟೆ ಮಾಡ್ತಾರೆ. ಬೇಜಾರಾಗ್ತದೆ ಅಂತೇಳಿ ಖುಷಿಯಾಗಿ ಮಾತಾಡ್ಕೊಂಡು ಬರ್ತಾರೆ ಎಂಡಿಂಗ್ವರ್ಗು, ಅಂದರೆ ರೀಚ್ ಆಗೋವರ್ಗು. ಯಪ್ಪ, ಅವ್ರ ಕ್ವಾಟ್ಲಿಗಂತೂ ತಡೆಯೋಕ್ಕಾಗಲ್ಲ, ಅಷ್ಟು ನಕ್ಕು ಹೊಟ್ಟೆ ಎಲ್ಲ ನೋವು ಬರುತ್ತೆ, ಆ ಥರ ನಗಿಸ್ತಾರೆ. ಸೊ ಮುಖ ತೋರಿಸಲ್ಲ ವೀಡಿಯೋಗೆ ಅಂತೆಲ್ಲ ಅನ್ಕಿಸ್ಕೊಂಡು ಬರ್ತಾಯಿದ್ರು. ಸೊ ತುಂಬ ಖುಷಿ ಆಯಿತು ಇವತ್ತಿನ ದಿನ. ನೋಡಿ ಗೈಸ್, ಮಾತಾಡ್ತಾ ದಾರಿನೇ ತಪ್ಪಿಟ್ಟಿದ್ದಾರೆ ಬಾಸು, ರೋಡ್ ತಪ್ಪಿಟ್ಟಿದ್ದಾರೆ. ನಾವು ಇಂಡಿಯಾ ಬಾರ್ನಲ್ಲಿದ್ದೋ ಹಾಂ, ಪಾಕಿಸ್ತಾನ ಕಡೆ ತಿರ್ಕೊಂಬಿಟ್ಟಿದ್ದು ಯಾಕೋ ದಾರಿ ತಪ್ಪು. ದಾರಿ ತಪ್ಪಿಟ್ಟಿ. ಕಾಲು ಹೆಂಗೆ ಹಾಕೊಂಡು ಹೋಗಿ ಬಿಡುತ್ತಾಳೆ, ಹಿಂಗೂ ಹಾಕತ್ತಾರ, ಹಿಂಗೂ ಹಾಕೊಂಡು ಓಡಿಸ್ತಾರ, ಹಿಂಗೆ ಹೆಂಗೆ ಈ ಥರನೂ ಓಡಿಸ್ತಾರ, ಈ ಥರನೂ ಡ್ರೈವಿಂಗ್ ಮಾಡ್ತಾರ. ನಮ್ಗೆ ಅದಕ್ಕೆ ಆರ್ ಟಿ ಓದಲ್ಲಿ ಡಿ ಎಲ್ ಕೊಟ್ಟಿರೋದು. ಗೈಸ್, ಫಂಕ್ಷನ್ ಮುಗಿಸ್ಕೊಂಡು ಮಧ್ಯಾಹ್ನ ಆಯಿತು ಬರೋದು. ಸ್ವಲ್ಪ ಟಯರ್ಡ್ ಆಗಿತ್ತು ಅಂತೇಳಿ ಮಲಗಿದ್ದೆ. ಇದು ಸಂಜೆ ಸ್ಟಾರ್ಟ್ ಮಾಡಿದ ಬ್ಲಾಗು. ಯಾಕೋ ಬುದ್ಧಿ ಕಲ್ತದೆ ಅದುವೇ. ಈಗ ಆ ಬಟ್ಲಲ್ಲಿ ಹಾಕ್ಬೇಕಿತ್ತು. ಈಗ ಗಾಳಿ ಬಂದದ. ಮನಿ ಪ್ಲಾಂಟಾ ಅಲ್ಲಿಗೆ ಹಬ್ಬಿಸ್ಬೇಕು, ಅಲ್ಲಿ ಸೈಡ್ಗೆ, ಇಲ್ಲಿ ಸೈಡ್ಗೆ. ಮೇಲದಕ್ಕೆ ಹಾಕೇ ಇಲ್ಲ. ಹಾಕ್ಬೇಕು ತಾನೇ, ಬಿಸಿಲು ಟೈಮ್ ಬೇರೆ. ನನ್ನ ಮೇಲೆ ಗುಬ್ಬಚ್ಚಿಗೆ ನೀರಿಡು ಅಂದಲ್ಲ, ಇಟ್ಟ ಹೇಳಿದ್ ಮಾಡಕ್ಕಿಲ್ವಲ್ರಿ ನೀವು. ಮಳೆ ಇಲ್ಲ, ಬೆಳೆ ಇಲ್ಲ, ಅದಕ್ಕೆ. ಅದಕ್ಕೂ ಬೈತೀರಲ್ರಿ. ಈ ಕರಿ ಹಸನೆ ಆ ಕಡೆ ಕಟ್ಬೇಕಿತ್ತು, ಮಧ್ಯಕ್ಕೆ ಅರ್ವೆ ಆ ಬಿಳಿ ಹಸದು. ವಾ, ಯಾಕೆ ಭಯನಾ? ಬೆಚ್ತದೆ ಅದಕ್ಕೆ. ಸ್ನಾನ ಮಾಡಿದ ತಕ್ಷಣನೇ ಹೇಳೋದಲ್ವ, ನಾನು ಕಟ್ತಾ ಇದ್ನಲ್ಲ. ಚೂ ಮಂತಾರ ಅಂತ ಹಾಕ್ಬಿಟ್ಟು
ಉಪ್ಪು ಬಿಡಿಬೇಕು. ಯಾವ್ದು ಬಿಡಬೇಕು? ರೀ ಆಗ್ಲಿಲ್ವಾ? ಬನ್ನಿ ಹೋಗದಾ? ಮಲ್ಕೊಳಲ್ವಾ ಅಂತೇನೋ ಮಾಡ್ತಾ ಇದ್ದೀರಾ? ಏನು ಬಾಳೆಹಣ್ಣು? ಬಾಳೆಹಣ್ಣು ನಿಮಗೆ ನಾನು ಅದಕ್ಕೆ ಹೇಳಿದ್ದು ಇಲ್ಲಿ ಕೊಟ್ಟಿಗೆ ಹತ್ರಕ್ಕೆ ಮಂಚ ತಂದು ಹಾಕಿ ಮಲ್ಕೊಳ್ಳೋದ ಅಂತ. ತಣ್ಣ ಗಾಳಿ ಬೀಸ್ತದೆ. ಗರ್ಜಾಕಕ್ಕೆ ಹೋಗಿದ್ವಲ್ಲ ಆಗ ನಡ್ಕೊಂಡು ಕರ್ಕೋಗ್ಬಿಟ್ಟೆ ಯಪ್ಪ. ಎರ್ಗ ಚಿನ್ ಗಿರಿಗ ಹತ್ತಿಂದ ಏನೋ ಬಂದ್ಬಿಡ್ಬೋದು ಕುತ್ಕೊಂಡು ಪತ್ಕೊಂಡು ತಿಂದ ಹತ್ತಕ್ಕಾಯ್ಕಿಲ್ಲ. ಬಸ್ಗೆ ಹೋಗಿದ್ದು ನಾವು ಪಾಂಡಪುರದಿಂದ. ಕರಿಘಟ್ಟಕ್ಕೆ ಯಾವಾಗ ಕರ್ಕೋಯ್ತಿರ್ರಿ? ಕರಿಘಟ್ಟಕ್ಕೆ ಬಸ್ ಕಾಯ್ಕೊಂಡ್ರೆ ಆಯ್ಕಿಲ್ಲ. ಅದಕ್ಕೆ ಹೇಳಿದ್ದು. ಅದು ಹಿಂಗೆ ಹಿಂದಕ್ಕೆ ಇನ್ನೇ ಏನಾ ಕರಿಘಟ್ಟ ಸಂಭವಿ ದೇವಸ್ಥಾನ ಎಲ್ಲ ಹಂಗೆ ಬಳಸ್ತಾನೆ ಹಂಗೆ ಬರ್ಬೋದು. ನಿಮಿಷಾಂಬನ ಶ್ರೀರಂಗಪಟ್ಟಣದಲ್ಲಿ ಕರಿಘಟ್ಟ ಪೂಜೆ ಮಾಡಿಸ್ಕೊಂಡು ಕರಿಘಟ್ಟದ ರೋಡಲ್ಲೇ ಹಂಗೆ ಹೋಯ್ತು. ಎಲ್ಲಿಗೆ ಹೇಳಿ? ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೀನಿ, ಸಂಗಮಗೆ ಮತ್ತು ಶ್ರೀರಂಗಪಟ್ಟಣಗೆ. ಹ್ಞೂ ದೇವಸ್ಥಾನಕ್ಕೆ ಹೋಗಿಲ್ಲ. ಹೋಗಿಲ್ಲ. ಅದು ನಾನು ಇದ್ರಲ್ಲಿ ನೋಡಿದ್ದು. ಅವರಲ್ಲಿ ವಾ ಗೊರವನಹಳ್ಳಿಲೂ ಅದೇ ಥರ ಐತೆ, ಚಿಕ್ಕದು ಮನ್ಗಿರೋದು. ವಾ ವೇಣುಗೋಪಾಲ ಸ್ವಾಮಿ ಎಲ್ಲಿ? ಬ್ಯಾಕ್ ವಾಟರೇ ವೇಣುಗೋಪಾಲ ಸ್ವಾಮಿನಾ? ನಾವು ಇಲ್ಲಿಂದ ಹೋಗಿ ಕೇರ್ನಗರಕ್ಕೆ ತಿರುಗತ್ತಿಗಲ್ಲ ಅವತ್ತು ಟೆಂಪೋ ಅರ್ಥ ತೊಡ್ಕೊಳ್ಳಿಕ್ಕೆ ಅವರಲ್ಲಿ ತಿರುಗತ್ತಿಗಲ್ಲ ಹಿಂಗೆ ರೈಟ್ಗೆ ಅಲ್ಲಿ ಎಷ್ಟು ಭೂವರಹ. ಆಮೇಲೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿ ದೇವಿ ಬೆಟ್ಟ ಈ ಕಡೆ ಒಂದ್ಸರಿ ಹೋಗ್ಬೇಕು. ಬ್ಯಾಕ್ ವಾಟರ್ಗೆ ಹೋಗಿದ್ದೀನಿ. ಬ್ಯಾಕ್ ವಾಟರು ಕಾರಂಜಿ ಲೆಕ್ಕು ಬಿಡ್ತಾಯಿಲ್ಲ ಅನಿಸ್ತದೆ ಮೋಸ್ಟ್ಲಿ. ಬ್ಯಾಕ್ ವಾಟರ್ಗೂ ಹೋಗ್ಬೋದು, ಹೋಯ್ತವ್ರೆಲ್ಲ. ಬ್ಯಾಕ್ ವಾಟರ್ಗೆ ಯಾಕೆ? ಹಂಗೇನಿಲ್ಲ ಬಿಡ್ತವ್ರ ಮಾಮೂಲಿ. ವಾ ಹಂಗ ನಡ್ರಿ ಹೋಗದ. ಕೆಲಸ ಮಾಡ್ತಿದ್ನಲ್ಲ ಮತ್ತೆ ಹೋಗೋದ ನಡ್ರಿ. ಯಾವಾಗ ಹೋಗೋದ? ಕೆಲಸ ಗೈಸ್, ನಮ್ಮ ನೈಟ್ ಡೈಲಿ ರೊಟೀನ್ ಸೇಮ್ ಇದೇ ಇರುತ್ತೆ ಎವ್ರಿ ಡೇ. ಆ್ಯಂಡ್ ಹಸುಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ನೋಡಿ, ಸೊ ಅದಕ್ಕೆ ಮೇವು ಹಾಕಿ ನೈಟ್ ಹೋಗಿ ಮಲಗ್ತೀವಿ. ಲೇಟ್ ಆಗುತ್ತೆ. ಆ್ಯಂಡ್ ಮಾರ್ನಿಂಗ್ಸ್ ನನ್ನ ಹಸ್ಬೆಂಡ್ ಸ್ವಲ್ಪ ಬೇಗ ಎದ್ದೇಳಬೇಕಾಗುತ್ತೆ ಹಾಲು ಕರಿಯೋದಕ್ಕೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.